ಈ ತರ ಎಲ್ಲ ಕಾಂಟ್ರವರ್ಸಿ ಈ ತರ ಜನಗಳನ್ನ ನೋಡ್ತಾ ಇದ್ರೆ, ಈ ಅನ್ಎಜುಕೇಟೆಡ್ ಜನಗಳನ್ನ ನೋಡ್ತಿದ್ರೆ ಹಾಗೆ ಅನ್ಸುತ್ತೆ. ಇದು ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಮಾಡೋ ಎಲ್ಲರಿಗೂ ಅನ್ಎಜುಕೇಟೆಡ್ ಅಂದ್ಬಿಟ್ರೆ ಹಿಂಗೆ? ಇಲ್ಲ ಕೆಟ್ಟ ಕಾಮೆಂಟ್ಸ್ ಮಾಡೋರ್ ಮಾತ್ರ. ಯಾಕಂದ್ರೆ ಅವರು ಇವಾಗ ಒಳ್ಳೆಯವರು ಚೆನ್ನಾಗಿ ಸ್ವಲ್ಪ ಓದಿರೋರ್ಗೆ ನಾಲೆಜ್ ಇರುತ್ತೆ, ಈ ಕಮೆಂಟ್ ನಾನು ಹಾಕ್ಬೋದಾ, ಹುಡುಗಿಗೆ ಯಾರಿಗಾಗ್ಲಿ ನಾಲೆಜ್ ಇರುತ್ತೆ, ಈ ಕಮೆಂಟ್ ನಾನು ಹಾಕ್ಬೇಕಾ ಬೇಡವಾ ಅಂತ ಅಲ್ವಾ. ಸೊ ಅವ್ರಿಗೆ ನಾನು ಏನು ಹೇಳಲ್ಲ. ಈ ಕೆಟ್ಟ ನಿಮಗ್ ನೋಡಿರ್ಬೋದು, ನನ್ನ ಯಾವ್ದು ಡಿಲೀಟ್ ಮಾಡಿಲ್ಲ. ದರ್ಶನ್ ಅವ್ರದಿಂದ ಹಿಡಿದು ಇಲ್ಲಿವರೆಗೂ ನಾನು ಯಾವ ಕಮೆಂಟ್ಸ್ ಡಿಲೀಟ್ ಮಾಡಿಲ್ಲ. ಏನಿದೆ ಅದಿರ್ಲಿ, ಜನ ನೋಡ್ಕೊಳ್ಳಿ. ಐ ಡೋಂಟ್ ಕೇರ್ ಜನಕ್ ಗೊತ್ತಾಗ್ಲಿ ಒಂದ್ ಹುಡುಗಿ ಈ ತರ ಹಾಕಿದ್ದಾರೆ. ಯಾಕಂದ್ರೆ ನಾಳೆ ದಿವಸ ನನ್ ವ್ಯಕ್ತಿತ್ವ ಗೊತ್ತಾದಾಗ, ಅಯ್ಯೋ ಈ ಹುಡುಗಿಗ್ ನಾನು ಈ ತರ ಕಮೆಂಟ್ ಹಾಕಿದ್ದ, ಸೋನು ಶೆಟ್ಟಿಗ್ ನಾನು ಈ ತರ ಕಮೆಂಟ್ ಹಾಕಿದ್ನ, ತಪ್ಪು ಮಾಡ್ದೆ ನಾನು ಅಂತ. ಯಾಕಂದ್ರೆ ಟೈಮ್ ಎಲ್ಲ ಒಂದೇ ತರ ಇರಲ್ಲ. ಈ ಕಮೆಂಟ್ ಹಾಕೋರು ನಂಗೆ ಬಂದ್ ಯಾರು ಅನ್ನ ಹಾಕಲ್ಲ. ಅಯ್ಯಪ್ಪ ಅವ್ರು ಹೇಳೋರು ನೀನ್ ಸೀರೆ ಉಟ್ಕೊಂಡೇ ಇರೋ ಅಂತ ಹೇಳೋರು ಬಂದ್ ನನಗೆ ಊಟ ಹಾಕಲ್ಲ. ಇವಾಗ ನನ್ಗೆ ಏನಾದ್ರೆ ಬರೋದ್ ನಮ್ ಫ್ಯಾಮಿಲಿ, ನನಗೇನಾದ್ರೆ ನಾನೇ ನೋಡ್ಕೋಬೇಕು. ಅವ್ರು ಬಂದ್ ಹಾಕ್ತಾರ ಊಟ, ನಂಗೆ ಇಲ್ಲ. ಇನ್ನ ಹಂಗಿದ್ದಾಗ ನಾವ್ ಬೇರೆಯವ್ರ ಬಗ್ಗೆ ಆಗ್ತಾಳೆ ಕಟ್ಸ್ಕೋಬೇಕು. ನಂಗೆ ಏನ್ ಅನ್ಸುತ್ತೋ ನಾ ಅದೇ ಮಾಡ್ಕೊಂಡು ಹೋಗ್ತೀನಿ. ಜನರ ಮಾತು ನಾನು ಕೇಳಲ್ಲ. ಇವಾಗ್ಲೂ ಹೇಳ್ತೀನಿ, ಜನ ಏನೇ ಹೇಳಿ ಅವ್ರು 1000 ಮಾತಾಡ್ಕೊಳ್ಳಿ, ನಾನು ಈ ವಿಡಿಯೋ ಮಾಡಿದೀನಿ ಅಂತ ನೀನ್ 1000 ಮಾತಾಡ್ಕೊಳ್ಳಿ, ಕೆಟ್ಟ ಕಾಮೆಂಟ್ ಹಾಕೊಳ್ಳಿ. ಆದ್ರೆ ನಾನು ಇರೋದ್ನ ಇವಾಗ ಬೇರೆಯವ್ರಿಗೋಸ್ಕರ ನನ್ನ ವ್ಯಕ್ತಿತ್ವ ಚೇಂಜ್ ಮಾಡ್ಕೊಳಕ್ ಆಗಲ್ಲ, ಯಾವತ್ತೂ ಆಗಲ್ಲ. ಈಗ ಜನರು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಬೇಕಾಗುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.